ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರು ಬಂದು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಗಾಡಿ ನಂಬರ್ ಬಂದು 16 ಇದು 91 ಹಂಪೆ ಎಕ್ಸ್ಪ್ರೆಸ್ಸು KSR ಬೆಂಗಳೂರು ಬೆಳಗಿನ ಜಾವ 6 ಗಂಟೆಗೆ ಬಿಟ್ಟರೆ ಮೈಸೂರು ಬೆಳಗಿನ ಜಾವ 8 ಗಂಟೆ 50 ನಿಮಿಷಕ್ಕೆ ಸೇರುತ್ತಿದೆ ಫ್ರೆಂಡ್ಸ್. KSR ಬೆಂಗಳೂರು ಸಿಟಿ ಜಂಕ್ಷನ್ ಬೆಳಗಿನ ಜಾವ 6 ಗಂಟೆಗೆ ಬಿಟ್ಟರೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಪಾಂಡವಪುರ, ಮೈಸೂರು ಜಂಕ್ಷನ್ ಎಷ್ಟು ಗಂಟೆ ಬರ್ತಾನಂದರೆ ಬೆಳಗಿನ ಜಾವ 8 ಗಂಟೆ 50 ನಿಮಿಷಕ್ಕೆ 137 ಕಿಲೋಮೀಟರ್ಗೆ ಮುಕ್ತಿಯಾಗ್ತಿದೆ ಫ್ರೆಂಡ್ಸ್. ಟ್ರಾವೆಲ್ ಟೈಮ್ ಮಾಡೋದು 2 ಅವರ್ 50 ಮಿನಿಟ್ಗೆ 7 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 138 ಕಿಲೋಮೀಟರ್. ಅವರೇಜ್ ಸ್ಪೀಡ್ 49 ಕಿಲೋಮೀಟರ್ ಪರ್ ಅವರ್ಗೆ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 ಕಿಲೋಮೀಟರ್ ಪರ್ ಅವರ್ಗೆ. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್ಸು. ರ್ಯಾಕ್ ಝೋನಿ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ಕ್ಲೀನೆಸ್ಸು ಎಕ್ಸಲೆಂಟ್ ಇದೆ. ಪಂಚುಲಿ ಗುಡ್ ಇದೆ. ಫುಡ್ ಅವರೇಜ್ ಇದೆ. ಟಿಕೆಟ್ ಅವೈಲೇಬಲ್ ಗುಡ್ ಇದೆ. ಕೋಚ್ ಅವರೇಜ್ ಇದೆ. ರೈಲಿಂಗ್ ಫೈನಿಂಗ್ ಗುಡ್ ಇದೆ. ಸೇಫ್ಟಿ ಗುಡ್ ಇದೆ. ರೆಗ್ಯುಲರ್ ರನ್ನಿಂಗು. ಭಾನುವಾರ ಅಕ್ಟೋಬರ್ 20, 1929ಗೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್. ಈ ಕ್ಯಾಟ್ರಿನು LHB ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. ಎಲ್ಲು SLR 2 ಜನರಲ್ಲು, S10, S9, S8, S7, S6, S5, A1, B1, B2, B3, B4, S1, S2, S3, S4, HA1 2 ಜನರಲ್ಲು, 1 EOG, 1 ಇಂಜಿನು. ರ್ಯಾಕ್ ಶೇರಿಂಗ್ ಗಾಡಿ ಇದೆ ನಿಮಗೆ. 16,535 ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ 16,536, ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ 16,591, ಹಂಪೆ ಎಕ್ಸ್ಪ್ರೆಸ್ 16,592. ಹಂಪೆ ಎಕ್ಸ್ಪ್ರೆಸ್ಸು ಲೋಕೋ ಬಂದು KSR ಬೆಂಗಳೂರಿಂದ ಮೈಸೂರಿಗೆ KJM WAP 7. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 65 ರೂಪಾಯಿ. ಸ್ಲೀಪರಲ್ಲಿ ಬಂದು 145 ರೂಪಾಯಿ. CCಲಿ ಬಂದು 265 ರೂಪಾಯಿ. ಥರ್ಡ್ AC ಬಂದು 505 ರೂಪಾಯಿ. ಸೆಕೆಂಡ್ AC ಬಂದು 710 ರೂಪಾಯಿ. ಫಸ್ಟ್ AC ಬಂದು 1,175 ರೂಪಾಯಿ. ಟೋಟಲ್ ಡಿಸ್ಟೆನ್ಸ್ ಬಂದು 678 ಕಿಲೋಮೀಟರ್. ಅವರೇಜ್ ಸ್ಪೀಡ್ ಬಂದು 47 ಕಿಲೋಮೀಟರ್ ಪರ್ ಅವರ್ಗೆ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 ಕಿಲೋಮೀಟರ್ ಪರ್ ಅವರ್ಗೆ. ರ್ಯಾಕ್ ಟೈಪ್ ಬಂದು LHB ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 16,591 ಹಂಪೆ ಎಕ್ಸ್ಪ್ರೆಸ್. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ. ಅದಕ್ಕೆ ನಾವು ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ಲ ಕನೆಕ್ಟ್ ಮಾಡಿ. ಆದಷ್ಟು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಬೇಕಂದ್ರೆ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ರಿ ಫ್ರೆಂಡ್ಸ್. ಇದೇ ಥರ ನೋಡ್ಕೊಂಡು ನಿಮಗೆ ಟ್ರೈನ್ ಮಾಹಿತಿ ನಿಮ್ಗೆ ಕೊಡ್ತೀನಿ ಫ್ರೆಂಡ್ಸ್. ಡೀಟೇಲ್ಸ್ ಮಾಹಿತಿ ನಿಮ್ಗೆ ಕೊಡ್ತಿದ್ದೀನಿ. ಕಾಪಿರೇಟ್ ಅಂದರೆ ಏನು? ಕಾಪಿರೇಟ್ ಅಂದರೆ ಫ್ರೆಂಡ್ಸ್, ಇವತ್ತು ನನ್ನ ವಿಡಿಯೋ ಇರ್ತದೆ, ನೀವು ಬೇರೆ ಚಾನಲ್ ತೊಗೊಂಡು ಹೋಗ್ಬಿಟ್ರೆ ಇದಕ್ಕೆ ನಾವು ಕಾಪಿರೇಟ್ ಅಂತೀವಿ. ನಾನು ಒಂದ್ಸಲಿ ನಿಮ್ಮ ಚಾನಲಲ್ಲಿ ನನಗೆ ಏನಾರು ಗೊತ್ತಾಯಿತು ಅಂದರೆ ನಾನು ಯೂಟ್ಯೂಬರ್ ಅವ್ರಿಗೆ ಮೇಲ್ ಮಾಡ್ತೀನಿ. ಹಂಗೆ ನಮ್ಮ ಚಾನಲಿಂದ ತೊಗೊಂಡ್ಬಿಟ್ಟು ಬೇರೆ ಚಾನಲ್ಗೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನೀವು ಕಾಪಿರೇಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ. 3 ತಿಂಗಳು ಯಾವ ಕಾರಣಕ್ಕೂ ನೀವು ನಿಮ್ಮ ಚಾನಲ್ಗೆ ವಿಡಿಯೋ ಮಾಡೋಂಗಿರಲ್ಲ, ಲೈವ್ ಮಾಡೋಂಗಿರಲ್ಲ, ಏನೂ ಇರಲ್ಲ. ಒಂದ್ಸಲಿ ಇದೇ ಪದೇ ನೀವು ಮಾಡಿದ್ರೆ ನಿಮ್ಮ ಚಾನಲ್ಲು ಟರ್ಮಿನೇಟ್ ಮಾಡೋ ಸಾಧ್ಯ ಇದೆ ಫ್ರೆಂಡ್ಸ್. ಹುಷಾರಾಗಿ ಕೇರ್ಫುಲ್ಗಿರಿ. ಇವಾಗ ಯೂಟ್ಯೂಬು ಫುಲ್ಲು ಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಗೆ ಹಂಬಲ್ ರಿಕ್ವೆಸ್ಟ್ ಹೇಳ್ತೀನಿ, ಬೇರೆಯವ್ರದ್ದು ಕಾಪಿ ಮಾಡಿಕೊಂಡು ನೀವು ಯೂಟ್ಯೂಬ್ ನಿಮ್ಮ ಚಾನಲ್ಗೆ ಹಾಕ್ಕೊಳ್ಳೋಕ್ಕೋಗಬೇಡಿ. ಇನ್ಸ್ಟಾಗ್ರಾಮಿಂದ ಕಾಪಿ ಮಾಡ್ಕೊಂಡು ಯೂಟ್ಯೂಬ್ಗೆ ಹೋಗಬೇಡಿ. ಇವಾಗ ರೂಲ್ಸ್ ಬಂದಿದೆ ಫ್ರೆಂಡ್ಸ್, ಹುಷಾರಾಗಿರಿ, ಹ್ಯಾಂಡ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋದು ಹೇಳಿ ನಿಮಗೆ, ಆಮೇಲೆ ನಿಮ್ಮ ಇಷ್ಟ ಫ್ರೆಂಡ್ಸ್. ಥ್ಯಾಂಕ್ ಯು.